ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಎದೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಸೆಕೆಂಡ್ ಪಿ ಸಿ ಗ್ರೇಸ್ ಮಾರ್ಕ್ಸ್ ರಿಲೇಟೆಡ್ ಆದರೆ ವಿಡಿಯೋ ಇದಾಗಿರುತ್ತೆ. ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಬಟ್ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಕಂಪ್ಲೀಟಾಗಿ ಎಲ್ಲರಿಗೂ ಗ್ರೇಸ್ ಮಾರ್ಕ್ಸ್ ಸಿಗುತ್ತಾ ಅಂತ ಒಂದು ಕ್ವಶನ್ಸ್ ಕೇಳ್ತಿದ್ರು. ಅಲ್ಲಿ ನಾನು ಕರೆಕ್ಟಾಗಿ ಕ್ಲಾರಿಫೈ ಮಾಡಲಿಲ್ಲ. ಈ ಒಂದು ವಿಡಿಯೋ ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ಕ್ಲಾರಿಟಿ ಸಿಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ, ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ, ಯಾವುದೇ ಥರ ಡೌಟ್ಸ್ ಅನ್ನೋದಿರಲ್ಲ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ, ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತೀರಾ, ಖಂಡಿತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಗ ನೋಟಿಫಿಕೇಶನ್ಸ್ ಕೂಡ ಆನ್ ಮಾಡ್ಕೊಳ್ಳಿ. ಮೇನ್ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ನಮ್ಮೊಂದು ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಿ, ಅಲ್ಲಿ ಎಲ್ಲ ಥರದ್ದು ನಿಮ್ಗೆ ಅಪ್ಡೇಟ್ಸ್ ಆಯಿತು, ಈ ಥರ ವೀಡಿಯೋ ಮಾಡಿ ತಿಳಿಸಿಲ್ಲ ಅಂದರೆ ಅಲ್ಲೆಲ್ಲ ಸಿಗ್ತಾ ಹೋಗ್ತದೆ ಅಂತ, ಅದಕ್ಕೋಸ್ಕರ ಅಲ್ಲಿ ಜಾಯ್ನ್ ಆಗಿ ಅಂತ ಹೇಳ್ತಿರ್ತೀನಿ. ಮತ್ತೆ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ, ಲೇಟ್ ಮಾಡೋದು ಬೇಡ. ಈಗ ಎಲ್ಲ ಒಂದು ಕ್ವಶನ್ಸ್ ಏನಪ್ಪ ಕೇಳ್ತೀರ ಅಂದರೆ, ಸೆಕೆಂಡ್ ಪಿ ಸಿ ಎಲ್ಲ ಒಂದು ಸ್ಟೂಡೆಂಟ್ಸ್ಗೂ ಗ್ರೇಸ್ ಮಾರ್ಕ್ಸ್ ಇರುತ್ತಾ ಅಂತ ಹೇಳಿದರೆ, ಇಲ್ಲಿ ಗ್ರೇಸ್ ಮಾರ್ಕ್ಸ್ ಯಾರು ಕೊಡ್ತಾರೆ, ಹೆಂಗೆ ಸಿಗುತ್ತೆ, ಕಂಪ್ಲೀಟಾಗಿ ಇನ್ಫಾರ್ಮೇಷನ್ಸ್ ಕೊಡ್ತಾ ಹೋಗ್ತೀನಿ. ವೀಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಮೊದಲನೇದಾಗಿ ಗ್ರೇಸ್ ಮಾರ್ಕ್ಸ್ ಯಾಕೆ ಕೊಡ್ತಾರೆ ಅಂತಂದರೆ, ಫಸ್ಟ್ ನಿಮಗೆ ಗ್ರೇಸ್ ಮಾರ್ಕ್ಸ್ ಕೊಡೋದು ನಿಮ್ಮ ಒಂದು ಕ್ವಶನ್ ಪೇಪರ್ಲಿ ಕ್ವಶನ್ ರಾಂಗಾಗಿ ಬಂದಿದ್ರೆ, ಇಲ್ಲ ಕ್ವಶನ್ ಫುಲ್ಲು ಡಿಫಿಕಲ್ಟ್ ಲೆವೆಲ್, ಅಪ್ಲಿಕೇಶನ್ ಲೆವೆಲ್ಗಿಂತನೂ ಸ್ಟೂಡೆಂಟ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆ ಲೆವೆಲ್ಗಿಂತ ಜಾಸ್ತಿ ಅಪ್ಲಿಕೇಬಲ್ ಆಗಿದ್ದರೆ ಆ ಒಂದು ಕ್ವಶನ್ಸ್ನ ಏನು ಮಾಡ್ತಾರೆ, ಇದನ್ನ ಗ್ರೇಸ್ ಅಂತ ಡಿಕ್ಲೇರ್ ಮಾಡ್ತಾರೆ. ಮತ್ತು ಕ್ವಶನ್ನಲ್ಲಿ ಪ್ರೇ ಮಾಡಬೇಕಾದಾಗ ಕ್ವಶನ್ನೇ ರಾಂಗ್ ಇತ್ತಂದರೆ ಅಲ್ಲಿ ಕೂಡ ನಿಮಗೆ ಗ್ರೇಸ್ ಮಾರ್ಕ್ಸ್ ಕೊಡೋಂಥ ಚಾನ್ಸ್ ಇರುತ್ತೆ. ಈ ವರ್ಷ ಡಿಕ್ಲೇರ್ ಅಂದರೆ ಇಲ್ಲಿ ಕೀ ಆನ್ಸರ್ ಬಿಟ್ಟಿರೋದು, ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ಸ್ ಬಿಟ್ಟಿರೋದ್ರಲ್ಲಿ ಕೀ ಆನ್ಸರ್ಲಿ ಯಾವುದೇ ಥರ ಕ್ವಶನಲ್ಲಿ ಒಂದೇ ಒಂದು ಕ್ವಶನಲ್ಲಿ ಎರರ್ ಇಲ್ಲ. ಅದರಿಂದ ನಿಮಗೆ ಇಲ್ಲಿ ಅದು ಯಾವುದೇ ಕಾರಣಕ್ಕೂ ಗ್ರೇಸ್ ಮಾರ್ಕ್ಸ್ ಸಿಗಲ್ಲ ಅಂತ ಫಸ್ಟ್ ಕ್ವಶನ್ ಪೇಪರ್ ಕಡೆಯಿಂದ ಯಾವುದೇ ಥರ ಗ್ರೇಸ್ ಮಾರ್ಕ್ಸ್ ಸಿಗಲ್ಲ. ಅಂದರೆ ನಿಮಗೆ ಈ ಒಂದು ಕ್ವಶನ್ ರಾಂಗ್ ಇದೆ, ಮೇ ಬಿ ಗ್ರೇಸ್ ಮಾರ್ಕ್ಸ್ ಕೊಡ್ಬೋದು. ಈ ಒಂದು ಕ್ವಶನ್ ಪೇಪರಲ್ಲಿ ಯಾವುದೇ ಥರ ಈ ವರ್ಷ ಕಾಣಿಸಿಲ್ಲ. ಓಕೆನಾ, ಮೊದಲನೇದು ಒಂದು ನಿಮಗೆ ಕನ್ಫರ್ಮ್ ಆಯಿತು. ಮತ್ತು ಇನ್ನೊಂದು ಗ್ರೇಸ್ ಮಾರ್ಕ್ಸ್ ಎಲ್ಲರಿಗೂ ಕೊಡ್ತಾರಾ, ನಮಗಷ್ಟೇ ಕೊಡ್ತಾರೆ ಅಂತ ಹೇಳಿದ್ರೆ, ಪಾಸಿಂಗ್ ಸ್ಟೂಡೆಂಟ್ಸ್ಗೆ ಮತ್ತು ಸ್ಕೋರಿಂಗ್ ರ್ಯಾಂಕಿಂಗ್ ಸ್ಟೂಡೆಂಟ್ಸ್ಗೆ ಒಂದೊಂದು ಡಿಫ್ರೆನ್ಸ್ ಹೇಳ್ತೀನಿ ನೋಡಿ. ಆ ಒಂದು ವಿಡಿಯೋದಲ್ಲಿ ಹೇಳಿದಂಗೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಅನ್ನೋದು ಎರಡು ಥರ ಕೊಡ್ತಾರೆ. ಒಂದು ಟೀಚರ್ಸ್ ಕೊಡ್ತಾರೆ, ಇನ್ನೊಂದು ಬೋರ್ಡ್ ಕೊಡ್ತಾರೆ. ಟೀಚರ್ಸ್ ಯಾವ ಥರ ಕೊಡ್ತಾರೆ, ಈಗ ವ್ಯಾಲ್ಯೂಯೇಟ್ ಮಾಡ್ತಿರ್ತಾರೆ. ಎಕ್ಸಾಂಪಲ್, ಈಗ ಒಂದೊಂದು ಸ್ಟೂಡೆಂಟ್ಸು 23, 24 ಬರಬೇಕು, ಪಾಸಿಂಗ್ ಬೇಕಸ್ 24 ಇದೆ, 23, 22 ಬರ್ತಿದ್ದಾನೆ. ಈ ಒಂದು ಸ್ಟೂಡೆಂಟ್ಸ್ಗೆ ಪಾಪ ಎಲ್ಲರಿಗೂ ಬಂದಿದ್ದಾನೆ, ಇನ್ನೂ ಒಂದು 2 ಮಾರ್ಕ್ಸು ಪುಷ್ ಮಾಡಿಬಿಡೋಣ, ಪಾಸ್ ಆಗ್ಬಿಡ್ತಾನೆ ಅಂದ್ಕೊಂಬಿಟ್ಟು 23, 24 ಹಾಕ್ಬಿಟ್ಟು ಪಾಸ್ ಮಾಡ್ತಾರೆ ನೋಡಿ. ಈ ಥರ 24, 23 ಬರೀತೀನಿ ಅನ್ನೋರು ಈಗನೇ ಎಕ್ಸಾಮ್ ಟೂಗೆ ಪ್ರಿಪೇರ್ ಆಗಿ ಅಂತ ಹೇಳ್ತೀನಿ. ಯಾಕಂದರೆ ನೆಕ್ಸ್ಟು ಈ 24 ಮಾರ್ಕ್ಸ್ ಇಕ್ಕೊಂಬಿಟ್ಟು ನೀವು ಯಾರ ಮುಂದೆ ತೋರಿಸ್ಕೋತೀರಾ, ನಾನು ಜಸ್ಟ್ 24 ಪಾಸಿಂಗ್ ಅಂತಲ್ಲ, ನೆಕ್ಸ್ಟ್ ಎಕ್ಸಾಮ್ 2 ಇದೆಯಲ್ಲ, ಅಲ್ಲಿ ಇಂಪ್ರೂವ್ಮೆಂಟ್ ಕೂಡ ಮಾಡ್ಕೋಬೋದು. ಈಗಲೇ ಕೂತ್ಕೊಂಡು ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗಿ ನೆಕ್ಸ್ಟ್ ಬರೋಂಥ ಎಕ್ಸಾಮಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿ ಅಂತ ಹೇಳ್ತೀನಿ. ಯಾರು ಪಾಸ್ ಹಾಕಬೇಕು ಅಂತ ಅಂದ್ಕೊಂಡಿದ್ದಾರೆ ಆ ಒಂದು ಸ್ಟೂಡೆಂಟ್ಸ್ಗೆ. ನೆಕ್ಸ್ಟು ಇನ್ನೊಂದು ಸ್ಟೂಡೆಂಟ್ಸ್ಗೆ, ರ್ಯಾಂಕಿಂಗ್ ಸ್ಟೂಡೆಂಟ್ಸ್ಗೆ, ಇವರಿಗೆಲ್ಲ ಹೆಂಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ, ಮತ್ತು ನಾನು ಪಾಸ್ ಆಗಬೇಕು ಎಲ್ಲ ಸಬ್ಜೆಕ್ಟ್, ಇದು ಇನ್ನೊಂದು ಥರ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ, ಬೋರ್ಡ್ ಕಡೆಯಿಂದ ಕೊಡ್ತಾರೆ ಅಂತ ಹೇಳಿದ್ನಲ್ವ. ಅದು ಯಾವ ಥರ ಕೊಡ್ತಾರೆ ಅಂದರೆ, ಈಗ 5 ಸಬ್ಜೆಕ್ಟು ಪಾಸ್ ಆಗಿರ್ತಾರೆ, ಒಳ್ಳೊಳ್ಳೆ ಸ್ಕೋರ್ ತೊಗೊಂಡೆ ಸಬ್ಜೆಕ್ಟ್ ಪಾಸ್ ಆಗಿರ್ತಾರೆ. ಎಕ್ಸಾಂಪಲ್, ಈಗ ಇಂಗ್ಲೀಷ್ ಮೀಡಿಯಮ್ ಹುಡುಗ ಬರುತ್ತಾನೆ, ಆನೆ ಮಾಡುತ್ತಾನೆ, ಕನ್ನಡ ಗೊತ್ತೇ ಇರಲ್ಲ, ಕನ್ನಡ ಬರೋಕ್ಕೆ ಬರಲ್ಲ. ಆದರೆ ಇಂಗ್ಲೀಷು ಮತ್ತು ಎಕ್ಸಾಂಪಲ್ ಈಗ ಸೈನ್ಸ್ ಸ್ಟೂಡೆಂಟ್ಸ್ ಆಗಿದೆ, PCMB ಇಲ್ಲ, ಅಕೌಂಟೆನ್ಸಿ, ಬಿಸ್ನೆಸ್ ಏನಿರುತ್ತೆ ಎಲ್ಲ ಸಬ್ಜೆಕ್ಟು ಚೆನ್ನಾಗಿ ಬರೆದು ಪಾಸ್ ಆಗ್ಬಿಟ್ಟಿರ್ತಾನೆ. ಬಟ್ ಕನ್ನಡ ಒಂದು ಸಬ್ಜೆಕ್ಟ್ ಏನು ಮಾಡ್ತಾವೆ, ಕನ್ನಡ ಅಷ್ಟೊಂದು ಬರೋಕ್ಕೆ ಬರಲ್ಲ, ಬಟ್ ಎಲ್ಲ ಚೆನ್ನಾಗಿ ಬರುತ್ತೆ, ಬರೆಯೋದ್ರಲ್ಲಿ ಒಂದು ಸ್ವಲ್ಪ ಸ್ಲೋ ಆಗಿರೋದ್ರಿಂದ ಕಡಿಮೆ ಬರೆದಿರ್ತಾನೆ. ಈಗ ಅವನಿಗೆ ಪಾಸ್ ಆಗೋಕ್ಕೆ ಜಸ್ಟ್ ಒಂದು 3 or 5 ಮಾರ್ಕ್ಸ್ ಗಂಟಲೆ ಬೇಕಾಗುತ್ತೆ, ಮಿಕ್ಕಿದ ಎಲ್ಲ ಸಬ್ಜೆಕ್ಟ್ ಪಾಸ್ ಆಗಿರ್ತಾನೆ. ಈ ಥರ ಇದ್ದ ಸ್ಟೂಡೆಂಟ್ಸ್ಗೆ ಆ ಒಂದು ಸಬ್ಜೆಕ್ಟಿಗೆ ಬೋರ್ಡ್ ಕಡೆಯಿಂದನೇ ಕೊಟ್ಬಿಟ್ಟು 5 ಮಾರ್ಕ್ಸು 4 ಮಾರ್ಕ್ಸಿಂದ ಆ ಒಂದು ಸಬ್ಜೆಕ್ಟ್ನ ಪಾಸ್ ಮಾಡಿಬಿಡ್ತಾರೆ, ಪ್ರಮೋಟ್ ಆಗಿಬಿಡಲಿ ಅಂತ. ಆ ಅಂಥ ಸ್ಟೂಡೆಂಟ್ಸ್ಗಳಿಗೆ ಬೋರ್ಡ್ ಕಡೆಯಿಂದನೇ ಕೊಡ್ತಾರೆ. ಈಗ ಸ್ಟೂಡೆಂಟ್ಸ್ ಟೀಚರ್ಸ್ ಏನು ಮಾಡ್ತಾರೆ, ಒಂದು ತೆಗ್ದಿರೋದೇ 30, ಈಗ 35 ಪಾಸಿಂಗ್ ಐತೆ, ಈಗ 35 ಇದ್ದಾಗ 30ನೇ ಮಾರ್ಕ್ಸ್ ಕೊಟ್ಬಿಟ್ಟಿರ್ತಾರೆ, ಇನ್ನು 5 ಮಾರ್ಕ್ಸ್ ಬಂದರೆ ಪಾಸ್ ಆಗ್ತಾನೆ. ಬಟ್ ಆದರೆ ಗೌರ್ಮೆಂಟ್ ಅಂದರೆ ಟೀಚರ್ಸು ಕೊಡೋಕ್ಕೆ ರೆಡಿ ಇರಲ್ಲ, ಯಾಕಂದರೆ ಎಕ್ಸ್ಟ್ರಾ ಮಾರ್ಕ್ಸ್ ಕೊಟ್ಟರೆ ಮಾಲ್ ಪ್ರಾಕ್ಟೀಸ್ ಅಂದ್ಬಿಟ್ಟು ಟೀಚರ್ಸ್ಗೆ ಫೈನ್ ಆಗ್ತಿರ್ತಾರೆ. ಅದಕ್ಕೋಸ್ಕರ ಟೀಚರ್ಸ್ ಎಷ್ಟು ಬರ್ದಿದ್ದಾನೋ ಅಷ್ಟೇ ಮಾರ್ಕ್ಸ್ ಇಟ್ಬಿಡ್ತಾರೆ. ಅವಾಗ ಏನು ಮಾಡ್ತಾರೆ, ಬೋರ್ಡ್ ಕಡೆಯಿಂದನೇ 5 ಸಬ್ಜೆಕ್ಟ್ ಪಾಸ್ ಆಗಿರೋದನ್ನ ಇದು ಒಂದು ಸಬ್ಜೆಕ್ಟ್ನ ಕೊಟ್ಟು ಬೋರ್ಡೇ ಪಾಸ್ ಮಾಡುತ್ತೆ. ಈ ಥರ ಗ್ರೇಸ್ ಮಾರ್ಕ್ಸ್ ಆದರೆ ಇರುತ್ತೆ. ಬಟ್ ಅಫಿಷಿಯಲಿ ಆಗಿ ಇಲ್ಲಿವರೆಗೂ ಈ ಒಂದು ಕ್ವಶನ್ಸ್ಗೆ, ಈ ಒಂದು ಎಕ್ಸಾಂಪಲ್ ಹೋದ ವರ್ಷ ಬಿಸ್ನೆಸ್ ಸ್ಟಡಿ ಅವ್ರಿಗೆ ಒಂದು ಕ್ವಶನ್ಸ್ ಗ್ರೇಸ್ ಮಾರ್ಕ್ಸ್ ಬಂದಿತ್ತು, ಮತ್ತು ಕೆಮಿಸ್ಟ್ರಿಲಿ ಒಂದು ಗ್ರೇಸ್ ಮಾರ್ಕ್ಸ್ ಕೊಟ್ಟಿತ್ತು ಹೋದ ವರ್ಷ. ಪ್ರತಿ ವರ್ಷ ಏನೊಂದು ಒಂದು ಕ್ವಶನ್ ಪೇಪರ್ ಎರರ್ ಇರ್ತಿತ್ತು, ಒಂದೊಂದು ಎಲ್ಲ ಒಂದು ಸಾರಿ ಗ್ರೇಸ್ ಮಾರ್ಕ್ಸ್ ಸಿಗ್ತಿತ್ತು, ಏನಾದರೂ ತಪ್ಪಾಗಿದ್ದರೆ. ಬಟ್ ಈ ವರ್ಷ ಇಲ್ಲಿವರೆಗೂ ಇದೇ ಥರ ಯಾವುದೇ ಥರ ಸರ್ಕ್ಯುಲರ್ ಕೂಡ ಬಂದಿಲ್ಲ, ಗೌರ್ಮೆಂಟ್ ಕಡೆ ಅಂದರೆ ಬೋರ್ಡ್ ಕಡೆಯಿಂದನೂ ಕೂಡ ಯಾವುದೇ ಥರ ಅಫಿಷಿಯಲ್ ಸರ್ಕ್ಯುಲರ್ಸ್ ಬಂದಿಲ್ಲ. ಅಂದರೆ ಅನೌನ್ಸ್ಮೆಂಟ್ ಆಗಿಲ್ಲ ಗ್ರೇಸ್ ಮಾರ್ಕ್ಸ್ ಕೊಡ್ತೀವಿ ಅಂತ. ಬಟ್ ರಿಲೀಸ್ ಡೇಟ್ ಅಂದರೆ ಈಗ ಎಕ್ಸಾಮ್ ಡೇಟ್ ಫಿಕ್ಸ್ ಆಗಿರೋದಂದ್ರೆ April 7ಗೆ, ಅದ್ರ ಬಿಫೋರ್ ಡೇಸ್ನೇ ಇಷ್ಟು ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಂತ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡ್ತಾರೆ ಎಜುಕೇಷನ್ ಮಿನಿಸ್ಟ್ರು. ವೇಟ್ ಮಾಡಬೇಕು, ಅವ್ರೇನಾದರೂ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಇಲ್ಲ ಅಂತ ಅವ್ರು ಕನ್ಫರ್ಮ್ ಮಾಡೋವರೆಗೂ ಯಾವುದೇ ಥರ ಯಾವೊಂದುವರೆಗೂ ಗೊತ್ತಾಗಲ್ಲ. ಬೋರ್ಡ್ ಕಡೆಯಿಂದ ಬರ್ಬೋದು, ಬಂದರೆ ಅಫಿಷಿಯಲ್ ಸರ್ಕ್ಯುಲರ್ಸು, ಅಲ್ಲಿವರೆಗೂ ಇನ್ನು ಯಾರೋ ಥರ ಗ್ರೇಸ್ ಮಾರ್ಕ್ಸು ಇಲ್ಲಿವರೆಗೂ ಬಂದಿಲ್ಲ. ಓಕೆ, ಏನೋ ಬಂದರೂ ಒಳ್ಳೇದು ಅಂದ್ಕೊಳ್ಳಿ, ಯಾಕಂದ್ರೆ ಪಾಸಿಂಗ್ ಸ್ಟೂಡೆಂಟ್ಸ್ಗೆ ಮಾತ್ರ ಅದು ಒಳ್ಳೇದಾಗುತ್ತೆ, ಮಿಕ್ಕಿದ ರ್ಯಾಂಕಿಂಗ್ ಸ್ಟೂಡೆಂಟ್ಸ್ಗೆ ಯಾವುದೇ ಥರ ಫರಕ್ ಬೀಳಲ್ಲ ಅಂತ ಹೇಳ್ತಾ, ಯಾರು ರ್ಯಾಂಕಿಂಗ್ ಸ್ಟೂಡೆಂಟ್ಸ್ ಇದ್ದಾರಾ ಅವರು ನೆಕ್ಸ್ಟ್ ಏನಾದರೂ ಸೈನ್ಸ್ ಸ್ಟೂಡೆಂಟ್ಸ್ ಆದರೆ KCT ಏನಿದೆ ಕಡಿಮೆ ದಿನ ಇದೆ, ಪ್ರಿಪ್ರೇಷನ್ಸ್ ಬೇಗ ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಎಲ್ಲ ಥರ ಅಪ್ಡೇಟ್ಸ್ ಈ ಒಂದು ಚಾನಲ್ ಸಿಗ್ತಿರುತ್ತೆ, ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಇನ್ನೊಂದೇನಪ್ಪ ಹೇಳಿದ್ನಲ್ಲ ಅವಾಗೆ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿಲ್ಲ ಅಂದರೆ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ, ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಜಾಯ್ನ್ ಆಗೋದ್ರಿಂದ ನಿಮಗೆ ಎಲ್ಲ ಥರದ ಅಪ್ಡೇಟ್ಸ್ ಅಲ್ಲಿ ಸಿಗ್ತಾ ಇರುತ್ತೆ ಅಂತ. ಮತ್ತು ನಿಮ್ಗೆ ಏನೋ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸ್ ಹಾಕಿ, ನಿಮಗೆ ಎಲ್ಲ ಥರದ ಡೌಟ್ಸ್ಗೆ ನಾನು ಆನ್ಸರ್ ಮಾಡ್ತೀನಿ, ಇಲ್ಲಾಂದರೆ ಡೆಡಿಕೇಟ್ ಆಗಿ ವೀಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳ್ತಾ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾವಾಗೂ ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್ ಬಾಯ್.